ಓಂ ಓಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ वक्रतुण्डा महाकाय कोटिसूर्या समप्रभा निर्विघ्नं कुरु मे देव सर्वकार्येषु सर्वदा। नमो नमो विघ्नराज, नमो नमो पार्वती पते हर राम श्री राम रघुराम श्री राम रघुराम कौसल्य राम ಶುಭ ದಿನ, ಶುಭ ನಕ್ಷತ್ರ, ಶುಭ ಯೋಗ, ಶುಭ ಕರ್ಣದಲ್ಲಿ ಶಿವನ ಪ್ರೀತ್ಯರ್ಥವಾಗಿ
ಯಲ್ಲಮ್ಮ ದೇವಿಯ ಆಶೀರ್ವಾದದೊಂದಿಗೆ ಈ ಗೃಹದಲ್ಲಿ ಶ್ರೀ ಶನೇಶ್ವರ ರಾಜವಿಕ್ರಮ ಶನಿ ಮಹಾತ್ಮೆಯನ್ನ ಮಾಡಲು ಆ ಭಗವಂತನ ಸಂಕಲ್ಪ ಆಗಿರುವುದರಿಂದ ಶ್ರೀರಾಮರ ಧ್ಯಾನವನ್ನು ಮಾಡಿ ಮುಂದೆ ಜಗನ್ಮಾತೆಯಾದ ಲಕ್ಷ್ಮೀ ದೇವಿಯನ್ನ ಯಾವ ರೀತಿಯಾಗಿ ಕೊಂಡಾಡುತ್ತಿದ್ದಾರೆಂದರೆ ರಾಮಚಂದ್ರ ಸರ್ವ ಸಿದ್ಧಿಯನ್ನು ಪಡೆದುಕೊಂಡವಳು ಲೋಕಮಾತೆ ಶಾರದಾ ದೇವಿಯನ್ನ ಯಾವ ರೀತಿಯಾಗಿ ಕೊಂಡಾಡುತ್ತಿದ್ದಾರದಂತಾನೆ ಶಾರದಾಂಬೆ
ಶಾರದಾಂಬಿಕೆಯನ್ನ ಸರಸ್ವತಿಯನ್ನ ಕೊಂಡಾಡಿ ಕುಲದೇವರಾಗಿರ್ತಕ್ಕಂಥ ವೆಂಕಟೇಶ್ವರ ಸ್ವಾಮಿಯನ್ನ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರದಂತಾನೆ ಕಲಿಯುಗಕ್ಕೆ ವೈಕುಂಠ ತಿರುಪತಿ ಮಹಾಗಣಪತಿಯನ್ನ ಸರಸ್ವತಿಯನ್ನ ಪ್ರಾರ್ಥನೆ ಮಾಡಿ ಕಲಿಯುಗಕ್ಕೆ ವೈಕುಂಠ ತಿರುಪತಿ ವೆಂಕಟೇಶ್ವರ ಸ್ವಾಮಿಯನ್ನ ಕೊಂಡಾಡಿ ಮಂಗಳಾತ್ಮಕನಾಗಿರ್ತಕ್ಕಂಥ ಲಿಂಗಾಂಗ ಗುರುದೇವನನ್ನ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ಮಂಗಳಾತ್ಮಕನಾದ ಲಿಂಗಾಂಗ ಗುರುದೇವ ಲಿಂಗಾಂಗ ಗುರುದೇವನನ್ನ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಒಂದು ಮಾಳವ ದೇಶ, ಆ ಮಾಳವ ದೇಶದ ಅಧಿಪತಿ ಸತ್ಯೇಂದ್ರ ರಾಜ. ಆ ಮಾಳವ ದೇಶಕ್ಕೆ ಅಧಿಪತಿಯಾಗಿದ್ದು ಅವನು ಚೋಳ ದೇಶದ ಸತ್ಯೇಂದ್ರ ರಾಜನು ಒಂದಾನೊಂದು ದಿನ ಸಭಾ ಸ್ಥಾನದಲ್ಲಿ ಕುಳಿತು ತಾನೇ ಶೂರನು
ತಾನೇ ಧೀರನು, ತನಗಿಂತ ಯಾರು ಸಮರಿಲ್ಲ ಎಂಬುದಾಗಿ ಮನದಲ್ಲಿ ಗರ್ವವನ್ನ ಅಹಂಕಾರವನ್ನ ತಂದುಕೊಂಡು ರಾಜ್ಯಭಾರವನ್ನ ಯಾವ ರೀತಿಯಾಗಿ ಮಾಡುತ್ತಿದ್ದಾನೆ. ಅರೇ ಎನ್ನೈ ಸಮಾನರಾರು ತಲೆಯೊಳಗಾಲಿಸರೇ ನನ್ನ ಸಮ ಯಾರು ಬರುವುದಾಗಿ ರಾಜಭಾರವನ್ನ ಸತ್ಯೇಂದ್ರ ರಾಜನು ಮಾಡುತ್ತಿರುವಾಗ ಒಂದಾನೊಂದು ದಿವಸ ಇದ್ದಕ್ಕಿದ್ದ ಹಾಗೆ ಮನಸ್ಸು ಅವನಿಗೆ ಉಲ್ಲಾಸಭರಿತವಾಗಿದೆ. ಸಭಾಸ್ಥಾನದಲ್ಲಿ ಕುಳಿತು ತನ್ನ ಮಂತ್ರಿ ಸೈನ್ಯಾಧಿಪತರ ಜೊತೆಯಲ್ಲಿ ಯಾವ ರೀತಿಯಾಗಿದ್ದಾನೆ. ದರೆಗಳು ಧನ್ಯನು ಧನ್ಯನಾದ ಈ ಪ್ರಕಾರವಾಗಿ ತನ್ನ ಮಂತ್ರಿ ಸೈನ್ಯಾಧಿಪರ ಪರಿವಾರದ ಜೊತೆಯಲ್ಲಿ ರಾಜನು ತನ್ನ ಸಭಾಸ್ಥಾನದಲ್ಲಿ ಕುಳಿತಿರುವಾಗ ರಾಜಸ್ಥಾನದಲ್ಲಿ ನರ್ತಕಿಯರು ಯಾವ ರೀತಿಯಾಗಿ ನಾಟ್ಯವನ್ನು ಮಾಡುತ್ತಿದ್ದಾರೆ. ಹೋಗಿಗೆ ಏನ ನೀಡಲೇ ಸತ್ಯೇಂದ್ರನ ಆಸ್ಥಾನದಲ್ಲಿ ತುಂಬಿದ ಸಭೆಯಲ್ಲಿ ನರ್ತಕಿಯು ನಾಟ್ಯವನ್ನ ಮಾಡ್ತಾ ಇರುವಾಗ ಶನಿದೇವರು ಅವನಿಗೆ ವರ್ತಮಾನ ಹೋಗಿದೆ. ಮಾಳವ ದೇಶದ ದೊರೆ ಚೋಳ ದೇಶದ ಸತ್ಯೇಂದ್ರ ಅವನಿಗೆ ಗರ್ವವು ಮನೆ ಮಾಡಿದೆ. ನನಗೆ ಯಾರು ಸಮ ಇಲ್ಲ ಎಂಬುದಾಗಿ ತನ್ನನ್ನು ತಾನೇ ಅಲಂಕಾರ ಮಾಡಿಕೊಂಡಿದ್ದಾನೆ ಎಂಬುದಾಗಿ ಶನಿಯು
ಯಾವ ರೀತಿಯಾಗಿ ಆಲೋಚನೆಯನ್ನು ಮಾಡುತ್ತಿದ್ದಾರದಂತಾನೆ ಸರ್ವಜನರ ವರ ಪಡೆದು ಸುರಾವಳಿಯಾಗೆ ಇರುವೆ. ಜಗವನ್ನ ಜಯಿಸುವನೆಂಬುದಾಗಿ ಶನೇಶ್ವರರು ಮನದಲ್ಲಿ ಆಲೋಚನೆಯನ್ನು ಮಾಡಿ ಒಂದು ಬ್ರಾಹ್ಮಣ ವೇಷವನ್ನು ತಾಳಿ ಯಾವ ರೀತಿಯಾಗಿ ಬರುತ್ತಿರುತ್ತಾರೆ. ಓಂಕಾರವೇ ಶಿವಮಯವು ಸತ್ಯೇಂದ್ರರ ಆಸ್ಥಾನಕ್ಕೆ ಬ್ರಾಹ್ಮಣ ವೇಷವನ್ನು ತಾಳಿ ಬಂದಂತ ಶನಿದೇವರಿಗೆ ಸತ್ಯೇಂದ್ರ ರಾಜನು ಸಭಾ ಸ್ಥಾನವೂ ಇದ್ದು ಯಾವ ರೀತಿಯಾಗಿ ವಂದನೆಯನ್ನು ಮಾಡುತ್ತಿದ್ದಾರದಂತಾನೆ ವಂದಿಸುವೆ ಇಂದ್ರರೇ ನಿಮಗೆ ವಂದಿಸುವೆನು. ತಾವು ಯಾರು? ತಾವು ಎಲ್ಲಿಂದ ಬಂದಿರಿ? ನಮ್ಮಿಂದ ಏನು ಆಗಬೇಕು ಎಂಬುದಾಗಿ ಸತ್ಯೇಂದ್ರ ರಾಜನು ಯಾವ ರೀತಿಯಾಗಿ ಆ ಬ್ರಾಹ್ಮಣ ವೇಷದ ಶನಿಯನ್ನ ಬೇಡುತ್ತಿದ್ದಾರದಂತಾನೆ ರಾಜ ಕೇಳು ಕೇಳುವೆನು ಕೇಳುವೆನು. ದೂರ ದೇಶ ನನ್ನದು. ಮದನ ಹರಿಯನ್ನು ಕುರಿತು ಒಂದು ಯಾಗವನ್ನು ಮಾಡಬೇಕಾಗಿದೆ. ಆ ಯಾಗಕ್ಕೆ ನೀವಿಂದ ನಾನು ದನವನ್ನ ಕಳಿಸಿದ್ದೇನೆ. ದನವನ್ನು ಕೊಡಿ ಎಂಬುದಾಗಿ ಯಾವ ರೀತಿಯಾಗಿ ಕೇಳುತ್ತಿದ್ದಾರದಂತಾನೆ ಮಹಾ ಸ್ವಾಮಿಗಳೇ, ನಿಮಗೆ ಏನು ಬೇಕು ಕೇಳಿ ಎಂಬುದಾಗಿ ಆ ಬ್ರಾಹ್ಮಣರನ್ನ ಕೇಳಿದಾಗ ಆ ಬ್ರಾಹ್ಮಣನು ನಾನು ಮದನ ಹರಿಯನ್ನು ಕುರಿತು ಯಾಗವನ್ನು ಮಾಡುತ್ತಿರುವನೋ ಆ ಯಾಗ ಉದ್ದೇಶ ನಿನ್ನನ್ನು ಕುರಿತದ್ದು. ನನ್ನನ್ನು ಕುರಿತದ್ದೇ ಹೌದು. ನಿನ್ನ ಕೀರ್ತಿ ನಿನ್ನ ಯಶಸ್ಸು ಜಗತ್ತಲ್ಲಿ ಮೊಳಗಲೆಂಬುದಾಗಿ ನಿನಗೋಸ್ಕರ ನಾನು ಆ ಯಾಗವನ್ನು ಮಾಡ್ತಾ ಇರುವನು. ಆದ್ದರಿಂದ ತಾವು ದಯಮಾಡಿ ನನಗೆ ಯಾಗಕ್ಕೆ ಬೇಕಾದಷ್ಟು ಧನವನ್ನು ಕೊಡಬೇಕು ಎಂಬುದಾಗಿ ಕೇಳಿದಾಗ ಆ ರಾಜನು ಯಾವ ರೀತಿಯಾಗಿ ಹೇಳ್ತಿದ್ದಾರದಂತಾನೆ ಮಂತ್ರಿವಾರ್ಯರೇ ಬನ್ನಿ ಇಲ್ಲಿ. ತಾವು ತಡ ಮಾಡದೆ ಈ ಮುನೀಂದ್ರನಿಗೆ ದಾನವನ್ನು ಕೊಡುವುದಾಗಿ ಯಾವ ರೀತಿಯಾಗಿ ಕೊಡುತ್ತಿದ್ದಾರದಂತಾನೆ ಗಿಡಿ ಗಿಡಿ ಕಾರವನ್ನು ಕೊಡುವೆನು ದಾನವನ್ನು ಗಿಡಿ ಗಿಡಿ ಕಾರವನ್ನು ಕೊಡುವೆನು ದಾನವನ್ನು ಓ ಮುನೀಂದ್ರರೇ
ಮಹಾರಾಜ, ನೀನು ದಾನವನ್ನ ನಿಜವಾಗಿ ಮನಪೂರ್ವಕವಾಗಿ ಕೊಟ್ಟಿರುವ ಯಾವುದಾಗಿ ಕೇಳಲು, ಅದರಂತೆ ಸಂಕೋಚ ಪಡಬೇಡ. ಆದರೆ ದಿನ ದಾನವನ್ನ ಯಥೇಚ್ಛವಾಗಿ ಕೊಡ್ತಿರ್ತಕ್ಕಂಥ ಸತ್ಯೇಂದ್ರನಿಗೆ ಅವತ್ತು ಮನಸ್ಸು ಒಳಕಾಗಿದೆ. ದಾನವನ್ನ ಎಷ್ಟು ಕೊಡಬೇಕು ಎಂಬುದಾಗಿ ಕೇಳಿದ್ದಾರೆ. ಅವನ ಗರ್ವವನ್ನ ನೋಡಿದಂಥ ರಾಮಭಕ್ತನು, ಹೌದೇ, ಎಷ್ಟಾದರೂ ಕೊಡಬಲ್ಲೆಯ? ಇರಲಿ, ನಿನ್ನ ಮನಸ್ಸಿಗೆ ಒಂದಷ್ಟು ದಾನವನ್ನ ಕೊಡು ಎಂಬುದಾಗಿ ಯಾವ ರೀತಿಯಾಗಿ ತನ್ನ ಕರಗಳನ್ನ ದಾನಕ್ಕೆ ಬಿಡುತ್ತಿದ್ದಾನೆ, ದಾನಕ್ಕಾಗಿ ಹಿಡಿದಿದ್ದಾನೆ. ಜಯಿಸುವೆ ಜಗದೀರಲೇ, ಜಯಿಸುವೆ ಜಗದೀರಲೇ, ಜಯಿಸುವೆ ಜಗದೀರಲೇ, ಶ್ರೀದೇವರು ಎರಡು ಕರಗಳನ್ನ ಹಿಡಿದು ಆ ಸತ್ಯೇಂದ್ರ ರಾಜನ ಬಳಿ ದಾನವನ್ನು ತಗೊಂಡಿದ್ದಾನೆ. ದಾನವನ್ನು ಪಡೆದಂತಹ ಶ್ರೀದೇವರು ಯಾವ ರೀತಿಯಾಗಿ ಅವನ ಪಂಚಮ ರಾಶಿಗೆ ಹೋಗುತ್ತಿದ್ದಾನೆ. ಯಾವ ಸತ್ಯೇಂದ್ರ ರಾಜನು ದಾನವನ್ನು ಕೊಟ್ಟ ಕ್ಷಣದಿಂದ ಶ್ರೀದೇವರು ಆ ಸತ್ಯೇಂದ್ರ ರಾಜನ ಪಂಚಮ ಶನಿಯಾಗಿ ಪಂಚಮ ರಾಶಿಗೆ ಹೋಗಿದ್ದಾನೆ. ಪಂಚಮ ರಾಶಿಗೆ ಹೋಗಿದಂತಹ ಸತ್ಯೇಂದ್ರ ರಾಜನು ತನ್ನ ರಾಜ್ಯ ಕೋಶವನ್ನೆಲ್ಲ ಕಳೆದುಕೊಂಡು ಘೋರಾರಣ್ಯದಲ್ಲಿ ದಾನವನ್ನು ಕೊಟ್ಟಂತಹ ಸತ್ಯೇಂದ್ರ ರಾಜನು ಸತ್ಯೇಂದ್ರ ರಾಜನು ದಾನವನ್ನು ಪಡೆದುಕೊಂಡು ಪಡಬಾರದ ಕಷ್ಟಗಳನ್ನ ಘೋರಾರಣ್ಯದಲ್ಲಿ ಪಡ್ತಾ ಇದ್ದಾನೆ. ತಿನ್ನಲು ವಸ್ತ್ರವಿಲ್ಲ, ಒದಿಯಲು ಅನ್ನವಿಲ್ಲ, ಭಿಕ್ಷಾಟನೆಯನ್ನ ಯಾವ ರೀತಿಯಾಗಿ ಮಾಡುತ್ತಿರದಂತಾನೆ. ಬೆಡುವುದೊಂದೇ ಭಿಕ್ಷುಕ ಧರ್ಮ, ಧರ್ಮ, ನೀಡುವುದೊಂದೇ ನಾರಿಯ ಕರ್ಮ ಎಂಬುದಾಗಿ ಅವನು ಭಿಕ್ಷೆಯನ್ನು ಬಿಡ್ತಾ ಇರುವಾಗ ಶ್ರೀರಾಮನ ಧ್ಯಾನವನ್ನ ಯಾವ ರೀತಿಯಾಗಿ ಮಾಡುತ್ತಿದ್ದಾನೆ.
ಮನದಿಂದ ಬಂದ ಗ್ರಾಮ ಭಿಕ್ಷಾಟನೆ ಮಾಡಿ ಮನದಲ್ಲಿ ತಾನು ಶ್ರೀರಾಮರ ಧ್ಯಾನ ಮಾಡ್ತಾ ಇರುವಾಗ ನಾರದ ಮಹರ್ಷಿಗಳು ಯಾವ ರೀತಿಯಾಗಿ ಬರ್ತಿದ್ದಾರದಂತಾನೆ ಸಾಮಾನ್ಯವಲ್ಲ ರಾಜೇಂದ್ರ ಏನು ಹೀಗೆ ಘೋರ ಕಾಡಿನಲ್ಲಿರುವ ಕಾರಣ ಎಂಬುದಾಗಿ ನಾರದರು ಕೇಳಲು ಏನ ಬೇಳಲಿ ನಾರದ ಮಹರ್ಷಿನ ಕೇಳಲು ನಾರದ ಮಹರ್ಷಿ ನಗರಗುತ್ತಾ ಸತ್ಯೇಂದ್ರ ಚಿಂತಿಸದಿರು ನಿನಗೆ ಶನಿ ಮಾಯೆಯಿಂದ ಈ ಕಷ್ಟವು ಉಂಟಾಗಿರುವುದು ಶನಿಯು ನಿನ್ನ ಪಂಚಮ ರಾಶಿಗೆ ಬಂದಿರುವನು ಶನಿಯು ಯಾರ ಪಂಚಮ ರಾಶಿಗೆ ಬರುತ್ತಾನೋ ಅಂತಹ ಸಮಯದಲ್ಲಿ ಇದು ಸಾಮಾನ್ಯ ಎಂಬುದಾಗಿ ನಾರದ ಮಹರ್ಷಿಯು ಸತ್ಯೇಂದ್ರನಿಗೆ ಹೇಳ್ತಾ ಇರಲು ನೋಡು ನಿನ್ನ ರಾಜಭಾರವನ್ನ ಚೆನ್ನಾಗಿ ಮಾಡಿದ್ದೀಯಾ ಆದರೆ ಪೂರ್ವ ಜನ್ಮದ ಕರ್ಮ ಯಾರನ್ನು ಬಿಡಲಾರದು ನಿನ್ನ ಗರ್ವಕ್ಕೆ ತಕ್ಕ ಪಾಠವನ್ನು ನೀನು ಕಲಿತಾ ಇರುವೆ ಆದರೆ ನಿನಗೆ ಶನಿರಾಜನು ಪಂಚಮ ಶನಿಯಾಗಿ ಕೊಂಚ ದುಃಖವನ್ನು ಕೊಟ್ಟಿರುವನು ರಾಜ ನಿನಗೆ ಮುಂದೆ ಸುಯೋಗ ಲಕ್ಷ್ಮಿ ಯೋಗ ಇದೆ ಚಿಂತಿಸಬೇಡ ಕೆಲವು ಕಾಲ ಮಾತ್ರ ನನಗೆ ಕಷ್ಟವನ್ನು ಎಂಬುದಾಗಿ ಹೇಳ್ತಾ ಈ ಕಡೆ ಸತ್ಯೇಂದ್ರ ರಾಜನು ಕಣ್ಣೀರಿನಿಂದ ಧಾರಾಕಾರವಾಗಿ ಮಹಾಪ್ರಭು ಇದಕ್ಕೆ ಏನಾದರೂ ಉಪಾಯವನ್ನು ಹೇಳಿ ಎಂಬುದಾಗಿ ಹೇಳಿದಾಗ ರಾಜ ನೀನು
ಉಪಾಯವನ್ನು ಕೇಳ್ತಿರುವೆ ಅಲ್ಲವೇ? ಶನಿಕಾಟ ಬಿಡಬೇಕಾದ್ರೆ ಒಂದು ಸುಲಭ ಉಪಾಯ. ಅದೇ ಯಾರು ಶನಿ ಮಹಾತ್ಮನ ಕಥೆಯನ್ನು ಕೇಳುತ್ತಾರೋ, ಯಾರು ಅವನ ಚರಿತ್ರೆಯನ್ನ ಪಾರಾಯಣ ಮಾಡುತ್ತಾರೋ ಅವರಿಗೆ ಶನಿಕಾಟವಿಲ್ಲ. ಸತ್ಯೇಂದ್ರ ರಾಜನು ಆಶ್ಚರ್ಯಚಕಿತನಾಗಿ, ಮಹಾಸ್ವಾಮಿ, ತಾವು ಹೇಳುವುದೇನು? ಶನಿ ಚರಿತ್ರೆಯನ್ನ ಕೇಳಿದ ಮಾತ್ರದಿಂದ ಶನಿಕಾಟವು ಬಿಟ್ಟು ಹೋಗುವುದೇ? ನಾರದರು, ಸತ್ಯೇಂದ್ರ, ಹಿಂದೆ ಕಲಿಯುಗದಲ್ಲಿ ಉಜ್ಜಯಿನಿ ನಗರ ಶೃಂಗಾರದಿಂದ ಕೇಳಿರೋ, ಶೃಂಗಾರದಿಂದ ಕೇಳಿರೋ, ರಾಜ, ಶೃಂಗಾರದಿಂದ ಕೇಳು. ಕಲಿಯುಗದಲ್ಲಿ ಮಹಾಶೂರ ರಾಜ ವಿಕ್ರಮನು, ಅವನು ಮಹಾಪರಾಕ್ರಮಿ. ಅವನನ್ನ ಮಹಾಶೂರ ಚಂದ್ರಗುಪ್ತ ಎಂಬುದಾಗಿ ಕರೆಯುತ್ತಿದ್ದರು. ಆ ವಿಕ್ರಮಾದಿತ್ಯನು ಮಹಾಶೂರನು ವಿಂಧ್ಯ ಪರ್ವತಕ್ಕೆ ಉತ್ತರ ದಕ್ಷಿಣ ಎರಡು ಭಾಗ, ಆ ವಿಂಧ್ಯ ಉತ್ತರ ಭಾಗದಲ್ಲಿ ವಿಕ್ರಮಾದಿತ್ಯನು ಶಕೆ, ಇನ್ನು ದಕ್ಷಿಣಕ್ಕೆ ಬಂದಾಗ ಶಾಲಿವಾಹನ ಶಕ, ಈ ಶಾಲಿವಾಹನನು ಮಣ್ಣಿನಲ್ಲಿ ಕುದುರೆಯನ್ನು ಮಾಡಿ ಆ ಕುದುರೆಗಳಿಗೆ ಜೀವವನ್ನು ಕೊಟ್ಟು ಯುದ್ಧಕ್ಕೆ ಹೋಗುತ್ತಿದ್ದ. ಇನ್ನು ಉತ್ತರ ಕಡೆ ರಾಜ ವಿಕ್ರಮಾದಿತ್ಯನು ಚಂದ್ರಗುಪ್ತನ ಹೆಸರಿನಿಂದ ತಾಯಿ ದತ್ತುಬಾಯಿ, ತಂದೆ ಸಮುದ್ರಗುಪ್ತ, ಕ್ರಿಸ್ತ ಶಕ 375ರಲ್ಲಿ ಕಲಿಯುಗದಲ್ಲಿ ಯಾವ ರೀತಿಯಾಗಿ ರಾಜ್ಯಭಾರವನ್ನು ಮಾಡುತ್ತಿದ್ದ ಕಲಿಯುಗದಿ ಬಲವಂತ ರಾಜನು ರಾಜನು ಬಲು ಪರಾಕ್ರಮಿ. ಅವನೇ ಚಂದ್ರಗುಪ್ತ ಕ್ರಿಸ್ತ ಶಕ 375ರಲ್ಲಿ ತನ್ನ ರಾಜ್ಯವನ್ನು ಮಾಡ್ತಾ ಇದ್ದಾನೆ. ಆ ಕಲಿಯುಗದಲ್ಲಿ ಕಲಿಯುಗಕ್ಕೆ ವೈಕುಂಠ ತಿರುಪತಿ,
ಅಂತಹ ವೈಕುಂಠಾಧಿಪತಿಯ ವೆಂಕಟೇಶ್ವರನ ಆಶೀರ್ವಾದವನ್ನು ಪಡೆದಂತಹ ಕಾಳಿಕಾದೇವಿ ಪರಮಪ್ರಸನ್ನನು ವೇದಗಳ ವಶವಾಗಿರ್ತಕ್ಕಂಥ ಯಾವ ವಿಕ್ರಮರಾಜನು ಒಂದಾದ ದಿನ ತನ್ನ ಸಭಾಸ್ಥಾನದಲ್ಲಿ ಕುಳಿತಿದ್ದಾನೆ. ವಿಕ್ರಮರಾಜನು ರಾಜ್ಯಭಾರವನ್ನು ಮಾಡ್ತಾ ಹೇಳಿ ಸೈನ್ಯಾಧಿನಾಥನೇ ನಮ್ಮ ಸೈನ್ಯರಾಜಿಯ ಹೇಳಿ ಮಂತ್ರಿವಾರ್ಯರೇ, ಸೈನ್ಯಾಧಿಪತಿಗಳೇ, ನಮ್ಮ ರಾಜ್ಯವು ಶುಭ ಕ್ಷೇಮದಿಂದಿರುವುದು ಎಂಬುದಾಗಿ ಕೇಳಿದ್ದಾಗ ಒಬ್ಬ ಒಬ್ಬ ಬ್ರಾಹ್ಮಣೋತ್ತಮನು, ಆ ದೇವದತ್ತ ಬ್ರಾಹ್ಮಣನು ಭಿಕ್ಷಾಟನೆಯನ್ನು ಮಾಡಿದ್ದಾನೆ. ಭಿಕ್ಷೆಯ ನೀಡಿರಿ ಮಹಾತಾಯಿ ಅಮ್ಮ, ಭಿಕ್ಷೆಯ ನೀಡಿರಿ ಮಹಾತಾಯಿ. ಭಿಕ್ಷೆಯ ನೀಡಿರಿ ಮಹಾತಾಯಿ ಅಮ್ಮ, ಭಿಕ್ಷೆಯ ನೀಡಿರಿ ಮಹಾತಾಯಿ. ಯಾರು ಯಾರು ಭಿಕ್ಷಕ? ಮಂತ್ರಿ, ನಮ್ಮ ರಾಜ್ಯದಲ್ಲಿ ಭಿಕ್ಷೆ ಬೇಡುವುದರೆಂದರೇನು? ಅದರಲ್ಲೂ ವೇದ ಪಾಠಕರಾಗಿರ್ತಕ್ಕಂಥ ವೇದ ಪಂಡಿತರೇ ಭಿಕ್ಷೆಯನ್ನು ಬಿಡುವುದಾದರೆ ದೇಶ ಹೇಗೆ ಎಂಬುದಾಗಿ ಹೇಳಲು ಅಲ್ಲಿದ್ದಂತಹ ಪಂಡಿತರು ಮಂತ್ರಿ ಬಾಂಧವರು ಸೇರಿ, ಮಹಾರಾಜ, ಇವನು ದೇವದತ್ತ ಎಂಬ ಬ್ರಾಹ್ಮಣ, ಇವನಿಗೆ ಶನಿಕಾಟ ಇದೆ. 90 ತಿಂಗಳು 7 ವರ್ಷಗಳ ಕಾಲ ಅವನಿಗೆ ಶನಿಕಾಟ ಇದೆ. ಇಲ್ಲಿಗಾಗಲೇ ಮುಗಿದಿದೆ, ಇನ್ನು 3 ತಿಂಗಳು ಮಾತ್ರ ಅವನನ್ನು ಶನಿ ಕಾಡುತ್ತಾನೆ. ಆದ್ದರಿಂದ ನಾವು ಅವನ ತಂಟೆಗೆ ಹೋಗದೆ ಭಿಕ್ಷೆಯನ್ನು ಕೊಟ್ಟು ಕಳಿಸುವುದು ಒಳ್ಳೆಯದು ಎಂಬುದಾಗಿ ಅಲ್ಲಿರ್ತಕ್ಕಂಥ ಸವಿಗೆ ಹೇಳಿದ್ದಾರೆ. ಮಹಾ ಚಕಿತನಾಗಿರ್ತಕ್ಕಂಥ ರಾಜವಿಕ್ರಮನು, ಹೌದೇ, ನಮ್ಮ ರಾಜ್ಯದಲ್ಲಿ ಭಿಕ್ಷೆಯು ಕೊಡುವುದಕ್ಕೆ ಆ ಗ್ರಹಗಳ ಪಟ್ಟಿ ಉಂಟೆ, ಇದೇನು ಆಶ್ಚರ್ಯ. ಏನಾದರಾಗಿ ನಮ್ಮ ಆಸ್ಥಾನಕ್ಕೆ ಬಂದಾಗ ಭಿಕ್ಷೆಯನ್ನು ಕೊಡಲೇಬೇಕು. ಯಾರಲ್ಲಿ ಒಂದು ಕುಂಬಳಕಾಯಿಯನ್ನು ತೆಗೆದುಕೊಂಡು ಯಾರಲ್ಲಿ ಆ ಭಿಕ್ಷೆಯನ್ನು ತೆಗೆದುಕೊಂಡು ಬನ್ನಿ ಎಂಬುದಾಗಿ ಆ ಭಿಕ್ಷೆಯನ್ನು ತಂದಾಗ ನೋಡಿದ ರಾಜ, ಛೇ, ಇದೇನು ಭಿಕ್ಷೆ, ಎಲ್ಲಿ ಕುಂಬಳಕಾಯಿ? ಆ ವೇದ ಪಾಠಕರಿಗೆ ಕುಂಬಳಕಾಯಿಯನ್ನು ಕೊಡೆದು ಅದರ ತುಂಬುವಷ್ಟು ದರ ಕರಗಳನ್ನು ಕೊಡಿ ಎಂಬುದಾಗಿ ಆ ದೇವದತ್ತನಿಗೆ ಕೊಟ್ಟಿದ್ದಾರೆ. ಆ ದೇವದತ್ತನು ಆ ಕುಂಬಳಕಾಯಿಯನ್ನು ತೆಗೆದುಕೊಂಡು ತನ್ನ ಹೆಗಲ ಮೇಲೆ ಇಟ್ಟುಕೊಂಡು ಆ ರಾಜ ಬೀದಿ ಹೋಗ್ತಾ ಇದ್ದಾನೆ. ಹೋಗ್ತಾ ಇದ್ದಾನೆ. ಆ ಶನಿಕಾಟದ ಮಹಿಮೆಯಿಂದ
ಅವನ ಕಷ್ಟ ಅವನಿಗೆ ಜ್ಞಾಪಕ ಬರ್ತಾ ಇದೆ. ಏನ್ ಮಾಡ್ಲಿ, ರಾಜಸ್ಥಾನಕ್ಕೆ ಹೋದೆ, ಪಾಪಿಯು ಸಮುದ್ರಕ್ಕೆ ಹೋದ್ರು ಮೊಳಕಾಲುದ್ದ ನೀರು ಅಂತ ಹೇಳಿ ನಾನು ರಾಜಸ್ಥಾನಕ್ಕೆ ಹೋದ್ರು ಕೂಡ ಆ ರಾಜನ ಒಂದು ಕುಂಬಳಕಾಯಿ ಕೊಟ್ಟೆ ವಿನಃ ನನಗೆ ಏನೂ ಧನವನ್ನು ಕೊಟ್ಟಿದ್ರೆ ಹೇಗೆ ಹೊಟ್ಟೆ ಜೀವನ ಮಾಡೋ ಎಂಬುದಾಗಿ ಚಿಕ್ಕ ಕ್ರಾಂತನಾಗಿ ಅಲ್ಲಿದ್ದಂತಹ ಬೀದಿಯಲ್ಲಿ ಆ ಕುಂಬಳಕಾಯಿಗಳನ್ನ 3 ವರಹಕ್ಕೆ ಮಾರಿಬಿಟ್ಟಿದ್ದಾರೆ. ಮಾರಿ 2 ದಿನಗಳ ಕಾಲ ಜೀವನವನ್ನು ಮಾಡಿ 3ನೇ ದಿನ ಯಥಾ ಪ್ರಕಾರವಾಗಿ ಭಿಕ್ಷಾ ಭವತಿ ಭಿಕ್ಷಾಂ ದೇಹಿ ಭವತಿ ಭಿಕ್ಷಾಂ ದೇಹಿ ಭವತಿ ಭಿಕ್ಷಾಂ ದೇಹಿ ಎಂದಾಗಿ ಆ ಭಿಕ್ಷಾಟನೆಯನ್ನು ರಾಜಬೀದಿಯಲ್ಲಿ ಮಾಡ್ತಾ ಇದ್ದಾನೆ. ರಾಜಬೀದಿಯಲ್ಲಿ ಬಂದಂತ ವಿಕ್ರಮನ ಕಂಡು ಇವನನ್ನ ಎಲ್ಲೋ ನಾನು ನೋಡಿದ್ದೀನಲ್ಲ ಎಂಬುದಾಗಿ ಮಂತ್ರಿವಾರ್ಯರೇ, ಈತನಿಗೆ ನಾವು ಭಿಕ್ಷೆಯನ್ನು ಕೊಟ್ಟಿದ್ದೇವಲ್ಲವೇ, ಇವನಿಗೆ ನರಕಗಳನ್ನು ಕೊಟ್ಟಾಗ ಕೂಡ ಯಾಕೆ ಹೀಗೆ ಇವನು ಮತ್ತೆ ಭಿಕ್ಷೆಯನ್ನು ಬೇಡುವನೆಂಬುದಾಗಿ ಕೇಳಿದಾಗ, ಮಹಾರಾಜ ನಾವು ಅವತ್ತೇ ನಿಮಗೆ ಹೇಳಿದ್ವಿ, ಇವನು ಶನಿಕಾಟಕೀಡಾಗಿದ್ದಾನೆ, ಇವನಿಗೆ ಯಾವ ಭಿಕ್ಷೆಯೂ ಇವನಿಗೆ ಹತ್ತುವುದಿಲ್ಲ, ಇವನ ದರಿದ್ರ ಕಾಡ್ತಾ ಇದೆ, ಆದ್ರಿಂದ ಈ ರೀತಿ ಆಗ್ತಾ ಇದೆ. ಏನಾದ್ರೂ ಆಗ್ಲಿ, ಇದು ಏನು ಮಾಡಿದ ನಮ್ಮ ಕುಂಬಳಕಾಯಿ ಕರೆದು ಕೇಳ್ತಾರೆ, ಅಯ್ಯ ವೇದ ಪಾಠಕ, ಕುಂಬಳಕಾಯಿ ಏನ್ ಮಾಡಿದೆ? ಸ್ವಾಮಿ, ಕುಂಬಳಕಾಯಿನ ನಾನು 3 ರೂಪಾಯಿಗೆ ಮಾರ್ಬಿಟ್ಟೆ, 100 ವರಹಗಳಿಗೆ. ಅಯ್ಯೋ, ಆ ಕುಂಬಳಕಾಯಿಲಿ ದನಕನಕ ಇತ್ತಲ್ಲಪ್ಪ, ಸರಿ ಆಗ್ಲಿ, ಒಂದು ಗಂಟನ್ನ ಕೊಟ್ಟು ಅವನಿಗೆ ಹೇಳಿ ಕಳಿಸೆಂಬುದಾಗಿ ಆ ಒಂದು ದನಕನಕದ ಗಂಟನ್ನು ಕೊಟ್ಟು ಅವನ ಒರುವಷ್ಟು ತೂಕದಷ್ಟು ಒರೆಸಿ ಅವನನ್ನ ಕಾವಲುಗಾರನಾಗಿ ಮನೆಗೆ ಕೊಟ್ಟಿದ್ದಾರೆ. ಆ ಮನೆಯಲ್ಲಿ ರಾತ್ರಿ ಭೂಕಂಪ ಆಗಿದೆ, ಆ ಭೂಮಿಯಲ್ಲಿ ಹೊರಟೋಗಿದೆ. ಆ ದಿಕ್ಕು ಕಾಣದೇ ಇದ್ದಂತಹ ಭಿಕ್ಷುಕ ಮತ್ತೆ ಅದೇ ರಾಜಬೀದಿಯಲ್ಲಿ ಭಿಕ್ಷೆ ಬಿಡ್ತಾ ಇದ್ದಾನೆ. ರಾಜ ವಿಕ್ರಮ ನೋಡಿ ಚಿಟ್ಟಿ ಒಳಗಾಗಿದ್ದಾನೆ. ಆಹಾ, ಇಷ್ಟು ಗ್ರಹಗಳ ಪರಾಕ್ರಮ ಇರಬಹುದೇ? ನಾಳೆ ಸಭೆಯನ್ನು ಏರ್ಪಡಿಸುವುದಾಗಿ ಆ ರಾಜ ಸಭೆಯಲ್ಲಿ ವೇದ ಪಾಠಕರನ್ನ ಕುಳಿತಿದ್ದಾರೆ. ವೇದ ಪಾಠಕರೇ, ದಯಮಾಡಿ ನನ್ನ ಮಾತನ್ನು ಕೇಳಿ ಎಂಬುದಾಗಿ ಯಾವ ರೀತಿಯಾಗಿ ಕಳಿತಿದ್ದಾರೆ. ವೇದ ಪಾಠಕರಾದ ಪಂಡಿತ ಇಂತೆಂದು ಆ ವಿಕ್ರಮರಾಜನು ಸಿಂಹಾಸನದಲ್ಲಿ ಕುಳಿತರೆ ಪಂಡಿತೋತ್ತಮರು ತಮ್ಮ ಕೈಯಲ್ಲಿ ಒಂದು ಗ್ರಂಥಗಳನ್ನು ಹಿಡಿದುಕೊಂಡು ಕುಳಿತಿದ್ದಾರೆ. ಅಯ್ಯ ದೇವ ಬ್ರಾಹ್ಮಣರೇ, ತಮ್ಮ ಕೈಯಲ್ಲಿರತಕ್ಕಂಥ ಗ್ರಂಥಗಳು ಯಾವುದು? ಇವತ್ತು ನನಗೆ ಗ್ರಹಗಳ ವರ್ಣನೆಯನ್ನ ಕೇಳಬೇಕಾಗಿದೆ, ಅವರ ಮಹಿಮೆಗಳನ್ನ ಕೇಳಬೇಕು ಎಂಬುದು ಮನಸ್ಸು ನನಗೆ ಉಲ್ಲಾಸವಾಗಿದೆ, ಚಿತ್ತ ಕ್ರಾಂತನಾಗಿದ್ದೇನೆ. ದಯಮಾಡಿ ತಾವು ಒಬ್ಬೊಬ್ಬರಾಗಿ ಒಂದೊಂದು ಗ್ರಹದ ವರ್ಣನೆಯನ್ನು ಮಾಡಬೇಕೆಂಬುದಾಗಿ ಯಾವ ರೀತಿಯಾಗಿ ಕೇಳುತ್ತಿದ್ದಾರೆ. ಕೆಂಪು ಆಯ್ತು
ಮಧ್ಯದಲ್ಲಿರ್ತಕ್ಕಂಥದ್ದು ಸೂರ್ಯಗ್ರಹ. ಹೌದು, ಅಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಸೂರ್ಯಾಯ ನಮಃ. ಓಂ ಸೂರ್ಯಾಯ ನಮಃ. ಓಂ ಸೂರ್ಯಾಯ ನಮಃ. ರಾಜ, ಸೂರ್ಯಗ್ರಹನು ಬಹಳ ಸೂರ್ಯಗ್ರಹ ಬಹಳ ಶ್ರೇಷ್ಠನು. ಅವನ ಪರಾಕ್ರಮವನ್ನ, ಅವನ ಮಹಿಮೆಯನ್ನ ಹೇಳುವನು ಕೇಳಿ ಎಂಬುದಾಗಿ ಯಾವ ರಾಜ 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 ಗ್ರಹ ಸೂರ್ಯ ರಾಜ ರಾಜ ಸೂರ್ಯ ಪ್ರತ್ಯಕ್ಷವಾಗಿ ಕಾಣುವ ಪರಮಾತ್ಮ ಶ್ರೀಮನ್ನಾರಾಯಣ ಶಿವಸಂಭೂತ. ಸೂರ್ಯನನ್ನ ನಾವು ಉತ್ಪತ್ತಿಕಾರಕ. ಯಾರ ಜಾತಕದಲ್ಲಿ ಯಾವ ಸೂರ್ಯಗ್ರಹನು ಮಾನವರಲ್ಲಿ ಬಲವಾಗಿದ್ದರೆ ಅವನಿಗೆ ನೇತ್ರವು ಚೆನ್ನಾಗಿರುತ್ತೆ, ಹೃದಯದ ಬಡಿತವು ಚೆನ್ನಾಗಿರುತ್ತೆ. ರಾಜನು ರಾಜಪುತ್ರೆ ಉಳ್ಳವನು, ಆ ಕುಟುಂಬದಲ್ಲಿ ರಾಜಪುತ್ರೆ ಇರುತ್ತೆ. ಸೂರ್ಯನು ಹೇಗೆ ಬೆಳಕನ್ನು ಪ್ರಕಾಶಿಸುವನೋ ಹಾಗೆ ಅವರ ಕುಟುಂಬದವರೆಗ ಅವನ ಆರೋಗ್ಯ, ಅವನ ಅಂತಸ್ತು ಎಲ್ಲವೂ ಸೊಗಸಾಗಿ ಇರುವುದು ಸೂರ್ಯನೇ ಶ್ರೀಮನ್ನಾರಾಯಣನು. ಆ ಗ್ರಹಕ್ಕೆಲ್ಲ ರಾಜನು ಎಂಬುದಾಗಿ ಆ ಸೂರ್ಯನನ್ನ ಗೋಧಿಯಲ್ಲಿ ಇಟ್ಟು ಕೆಂಪು ಹೂವು ಸಂಕಾಶಂ ಕಾಶ್ಯಪೇಯ ಮಹಾದಿತಿಂ ತಮೋಗಂ ಸರ್ವಪಾಪತ್ರಂ ಪ್ರಣೋದೋಸ್ಮಿ ಎಂಬುದಾಗಿ ಸೂರ್ಯನನ್ನು ಪ್ರಾರ್ಥನೆ ಮಾಡಿದ್ದೆ. ಆದ್ರೆ ಅವರ ಕುಟುಂಬ ಬೆಳಕಾಗುತ್ತೆ, ಉತ್ಪತ್ತಿಯಾಗುತ್ತೆ, ರಾಜರ ಉಪಾಧಿಯಲ್ಲಿ ರಾಜರ ಮನದವಾಗುತ್ತೆ ಎಂಬುದಾಗಿ ಆ ಸೂರ್ಯನ ಮಹಿಮೆಯ ಪ್ರತಾಪವನ್ನ ಹೇಳುವ ಸಮಯದಲ್ಲಿ ಹಾಗೆ ಆಗಲಿ ಎಂಬುದಾಗಿ ಫಲ ಪುಷ್ಪಗಳನ್ನ ಕೊಟ್ಟು, ಕೆಂಪು ಹೂವನ್ನು ಕೊಟ್ಟು, ಗೋಧಿಯ ಕಾಳನ್ನ ಸಮರ್ಪಿಸಿ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ಆ ಪುತ್ರವನ್ನು ಪ್ರಾರ್ಥನೆ ಮಾಡಿದ್ದಾನೆ. ಹೂತಗಳು ಹೂತಗಳು ಓಂ ಚಂದ್ರಗ್ರಹ ಆವಾಹಯಾಮಿ ಸಾಧುದಾಸಾಯ ಪರಿವಾರಂ ಚಂದ್ರಗ್ರಹ ಆವಾಹಯಾಮಿ
ರೂಪ ಸರ್ವ ವೃಕ್ಷಕ್ಕೆ ಅವನೇ ದೊರೆ, ಸರ್ವ ಜಗಕ್ಕೆ ಹರ್ಷವನ್ನು ಕೊಡ್ತಕ್ಕಂಥವನು, ಶಿವನ ಶಿರಸಕ್ಕೆ ಯೋಗ್ಯ ತಾನು. ಆ ಚಂದ್ರನಿಂದ ಅಮೃತ ಸುರಿಯುವುದು. ಮಂಗಳಾತ್ಮಕ ಚಂದ್ರ 9 ಗ್ರಹಗಳಲ್ಲಿ 8 ಗ್ರಹಗಳನ್ನ ಒಂದು ತಕಡಿಯಲಾಗಿದ್ದಾರೆ. ಚಂದ್ರನನ್ನ ಒಂದು ತಕಡಿಯಲಾಗಿದ್ದಾರೆ. ಚಂದ್ರನೇ ತೂಗುವನು. ಚಂದ್ರನು ಶಿವನ ಶಿರಸಕ್ಕೆ ಯೋಗ್ಯ. ಮಕ್ಕಳು ಜನಿಸಿದಾಗ ತನ್ನ ಜನ್ಮ ರಾಶಿ ಯಾವುದು ಎಂದರೆ ಕೇಳಿದರೆ ಚಂದ್ರನು ಯಾವ ರಾಶಿಯಲ್ಲಿ ಯಾವ ನಕ್ಷತ್ರದಲ್ಲಿರ್ತಾನೋ ಆ ರಾಶಿ ನಕ್ಷತ್ರವೇ ಅವರ ಜನ್ಮ ರಾಶಿ ನಕ್ಷತ್ರ. ಮಕ್ಕಳಿಗೆ ಬಾಲ ಅರಿಷ್ಟವಾದರೆ ಆ ಬಾಲ ಅರಿಷ್ಟಕ್ಕೆ ಚಂದ್ರನೇ ಕಾರಣ. ಮಕ್ಕಳಿಗೆ ಆರೋಗ್ಯ ಕೊಡತಕ್ಕಂಥವನು ಚಂದ್ರನೇ ಕಾರಣ. ಮನೆಯಲ್ಲಿ ನೆಮ್ಮದಿ ವಾತಾವರಣ ಚಂದ್ರನೇ ಕಾರಣ. ಚಂದ್ರಮ ಮನಸ್ಸೋ ಜಾತಃ. ಚಂದ್ರನು ಮನಸ್ಸಿಗೆ ಕಾರಕನು. ಮನಸ್ಸು ಚಂಚಲವಾದರೆ ನೆಮ್ಮದಿ ಇಲ್ಲದೆ ಹೋದರೆ ಅದಕ್ಕೆ ಚಂದ್ರನೇ ಕಾರಣ. ನನಗೆ ಗುರುಬಲ ಹೇಗಿದೆ, ನನಗೆ ಶನಿಬಲ ಹೇಗಿದೆ ಎನ್ಬೇಕಾದ್ರೆ ಆ ಚಂದ್ರನು ಯಾವ ರಾಶಿಯಲ್ಲಿರುವನೋ ಅಲ್ಲಿಂದ ಗ್ರಹಗಳನ್ನು ಲೆಕ್ಕ ಮಾಡಲಾಗುತ್ತದೆ. ವಿಜಯದಶಮಿ, ಯುಗಾದಿ ಹಬ್ಬ, ದೀಪಾವಳಿಯನ್ನು ಮಾಡಬೇಕಾದ್ರೆ ಆ ಚಂದ್ರನು ಅವನ ಸಂಚಾರದ ಮೇಲೆ ಸೂರ್ಯನಿಂದ ಚಂದ್ರನು ಎಷ್ಟು ದೂರ ಹೋಗ್ತಾನೋ ಅದರ ಮೇಲೆ ಮುಹೂರ್ತಗಳ ನಿರ್ಣಯ ಮಾಡ್ತಾನೆ. ಚಂದ್ರಬಲಂ ತಾರಾಬಲಂ. ಚಂದ್ರನೆಯ ಜಗತ್ತಿಗೆ ದೊಡ್ಡವನು. ಸರ್ವ ವೃಕ್ಷಕ್ಕೆ ಅವನೇ ದೊರೆ. ಆ ಚಂದ್ರನು ಅನ್ನಪಾನಕಾರಕ. ಯಾರ ಸಾಲವಳಿಯನ್ನು ನೋಡುವಾಗ ಮದುವೆ ಜೀವನ ನೋಡ್ಬೇಕಾದ್ರೆ ಇಬ್ಬರಿಗೆ ಜಾತಕವನ್ನು ಸಾಲವಳಿ ಮಾಡ್ತೀವಿ. ಆ ಸಾಲವಳಿ ಮಾಡಬೇಕಾದ್ರೆ ಹುಡುಗನ ರಾಶಿ ನಕ್ಷತ್ರಕ್ಕೂ ವಧುವಿನ ರಾಶಿ ನಕ್ಷತ್ರಕ್ಕೂ ಸಾಲವಳಿ ಮಾಡ್ತೀವಿ. ಆ ಚಂದ್ರನು ಯಾವ ರಾಶಿಯಲ್ಲಿರ್ತಾರೋ ಅದರ ಮೇಲೆ ಸಾಲವಳಿ ನಿರ್ಧಾರ ಆಗ್ತದೆ. ಹಾಗೆ ಸಂಸಾರವು ಚೆನ್ನಾಗಿರುತ್ತೆ. ಇನ್ನು ವ್ಯವಹಾರ, ದಿನ ಭವಿಷ್ಯ, ನಿತ್ಯ ವ್ಯವಹಾರ, ಆರೋಗ್ಯ ಎಲ್ಲವೂ ಚಂದ್ರನೇ. ಇನ್ನು ಹೇಳುವುದೇನು ಚಂದ್ರನ ಮಹಿಮೆಯನ್ನ? ತಂದೆ ತಾಯಿಗಳಿಗೆ ಮಕ್ಕಳು ಅನ್ನ ಆಹಾರವನ್ನು ಆಗದೇ ಇದ್ದರೆ ಚಂದ್ರನೇ ಕಾರಣ. ಯಾರಿಗೆ ಚಂದ್ರನ ದುಷ್ಟರಾಗಿರ್ತಾನೋ ಅವರ ಮಕ್ಕಳು ತಂದೆ ತಾಯಿಗೆ ಅನ್ನವನ್ನು ಆಗುವುದಿಲ್ಲ. ಯಾಕಂದ್ರೆ ಚಂದ್ರನೇ ಅನ್ನಕ್ಕೆ ಕಾರಕ, ಧಾನ್ಯವೇ ಕಾರಕ ಎಂಬುದಾಗಿ ಚಂದ್ರನ ಮಹಿಮೆಯನ್ನ ವಿಧ ವಿಧವಾಗಿ ಪಡುತ್ತಾ ಇರುವ ಸಮಯದಲ್ಲಿ ಹಾಗೆ ಆಗಲಿ ಎಂದು ದತಿಶಂಕ ತುಷಾರಾವಂ ನಮಾಂಶಿಷಂ ಶಂಭೋ ವಕ್ರಭೂಷಣಂ ಎಂಬುದಾಗಿ ಆ ಚಂದ್ರನ ಪ್ರಾರ್ಥನೆಯನ್ನು ಮಾಡಿ ಚಂದ್ರನಿಗಾಗಿ ಅಕ್ಕಿ, ಬಿಳಿ ಪುಷ್ಪ, ಬಿಳಿ ವಸ್ತ್ರವನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ದಾದರೆ ಚಂದ್ರನು ಸಂತುಷ್ಟಿ ಆಗುವುದು ಎಂಬುದಾಗಿ ಆ ಚಂದ್ರನ ಮಹಿಮೆಯನ್ನ ಕಳುವ ಸಮಯದಲ್ಲಿ 3ನೇ ಪಂಡಿತರು ಎದ್ದು ಮಂಗಳ ಗ್ರಹದ ವರ್ಣನೆಯನ್ನು ಯಾವ ರೀತಿಯಾಗಿ ಮಾಡುತ್ತಿದ್ದಾರಂತಾನೆ. ಕೆಂಪು ಹೂವ ಬಿಲ್ಪತ್ರೆ, ಓಂ ಮಂಗಳಾಯ ನಮಃ. ಮಂಗಳ ಗ್ರಹ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ನಮಃ. ಸಾ ಕುಟುಂಬ ಸೌಕರ್ಯ ಸಮೇತಂ ಮಂಗಳ ಗ್ರಹ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ನಮಃ. ಆ 3ನೇ ಪಂಡಿತನೆದ್ದು ಆ ಮಂಗಳ ಗ್ರಹನಾಗಿರ್ತಕ್ಕಂಥ ಮಂಗಳ ಗ್ರಹದ ವರ್ಣನೆಯನ್ನ ಯಾವ ರೀತಿಯಾಗಿ ಮಾಡುತ್ತಿದ್ದಾರೆ? ಕ್ರೂರ ಗ್ರಹ ಬಿದು ಕೇಳು, ಕ್ರೂರ ಗ್ರಹ ಬಿದು ಕೇಳು,
ಗ್ರಹವಿದು ಕೇಳು ಮಂಗಳನು ಬರು ಪರಾಕ್ರಮಿ ಆರು ಅರಿಯರು ಅವನ ಜಗದೊಳಗೆ ಮಂಗಳನಮ್ಮ ಸಾಂಗದಿ ಭಜಿಸುವರ ಮಂಗಳನಂ ಸಾಂಗದಿ ಭಜಿಸುವರ ಭೋಗ ಸಂಪದ ಕೊಡುವ ಬಹುಶ್ರೇಷ್ಠ ಜನಕ್ಕೆ ಈ ಮಂಗಳ ಗ್ರಹನು ವಿಶೇಷವಾಗಿರತಕ್ಕಂಥ ಗ್ರಹ ಸ್ವಾಮಿ. ಅವನೇ ವೀರಭದ್ರಾಂಶ. ಯಾವಾಗ ಶಿವನು ದಕ್ಷ ಯಜ್ಞದಲ್ಲಿ ದಾಕ್ಷಾಣಿಯನ್ನು ಕಳೆದುಕೊಂಡಾಗ ಶಿವನ ಅಂಶದಲ್ಲಿ ಹುಟ್ಟಿರತಕ್ಕಂತಹ ವೀರಭದ್ರ, ಆ ವೀರಭದ್ರನ ಅಂಶವೇ ಮಂಗಳ. ನರಸಿಂಹನ ಅವತಾರವೇ ಮಂಗಳ. ಮಂಗಳನನ್ನ ಕುಜ ಎಂಬುದಾಗಿ ಅಂಗಾರ ಎಂಬುದಾಗಿ ಕರೆಯುತ್ತಾರೆ. ಕುಜ ಕು ಅಂದ್ರೆ ಭೂಮಿ, ಜ ಅಂದ್ರೆ ಜನಿಸಿರುವನು, ಭೂಮಿಯಲ್ಲಿ ಜನಿಸಿರುವನೇ ಕುಜ. ಈ ಕುಜನ ಪರಾಕ್ರಮ ಅಷ್ಟಿಷ್ಟಲ್ಲ. ಕು ಎಂದರೆ ಭೂಮಿ, ಜ ಎಂದರೆ ಜನಿಸಿರುವನು. ಜಗತ್ತಿನ ಎಲ್ಲ ಭೂಮಿಗೂ ಅವನೇ ಒಡೆಯ. ಅವನನ್ನ ಅರ್ಚಿಸಿದ್ದಾದರೆ ಭೂ ಒಡೆಯನನ್ನಾಗಿ ಭೂಪಾಲನನ್ನಾಗಿ ಸಾಕಾದಷ್ಟು ಜಾಗವನ್ನ ನೆಲವನ್ನ ಕೊಡುವನು, ಭೂಮಿಯನ್ನು ಕೊಡುವನು. ಅದೇ ಮಂಗಳ ಗ್ರಹ. ರಕ್ತಕ್ಕೆ ಕಾರಕ. ಹೆಣ್ಣು ಮಕ್ಕಳಲ್ಲಿ ಪ್ರತಿ ತಿಂಗಳು ಆಗುವ ಋತುಸ್ರಾವಕ್ಕೆ ಋತುಧರ್ಮಕ್ಕೆ ಮಂಗಳನೇ ಕಾರಣ. ದೀರ್ಘವಾಗಿರತಕ್ಕಂಥ ತಲೆನೋವಿಗೆ ಮಂಗಳನೇ ಕಾರಣ. ಮಂಗಳದನ್ನ ಋಣ ಅಂತ ಕರೀತಾರೆ. ಋಣಕಾರಕ. ನಾವು ಸಾಲದ ಸುಳಿಯಲ್ಲಿ ಸಿಕ್ಕಿದ್ದರೆ, ನಾವು ಸಾಲವನ್ನ ತೀರಿಸಲಿಕ್ಕಾಗಿದ್ದರೆ ಮಂಗಳ ಗ್ರಹ ದೋಷ ಇರುತ್ತೆ. ಸಾಲವನ್ನ ನಾವು ಯಾರಾದ್ರೂ ನಮ್ಮ ಹತ್ರ ತಗೊಂಡು ನಮಗೆ ಕೊಡಕ್ಕಾಗಲಿಲ್ಲ, ಆದ್ರೂ ಕೂಡ ಆ ಮಂಗಳ ಗ್ರಹ ದೋಷ ಇರುತ್ತೆ, ಕುಜ ದೋಷ ಇರುತ್ತೆ. ಕುಜನನ್ನ ಮಾಂಗಲ್ಯಕಾರಕ, ಮಾಂಗಲ್ಯ ದೋಷಕಾರಕ, ಮಾಂಗಲ್ಯಕ್ಕೆ ಅವನೇ ಒಡೆಯ. ವಧುವರರಲ್ಲಿ 28 ವರ್ಷ ಮದುವೆ ನಿಧಾನವಾಗಿದ್ರೆ ಅದಕ್ಕೆ ಮಂಗಳನೇ ಕಾರಣ. ಆ ಮಂಗಳನು ವಿಧವ ಕೊಡಬಲ್ಲ, ಮಾಂಗಲ್ಯ ಕಾಲವನ್ನು ಕತ್ತರಿಸಬಲ್ಲ, ಪರಿಪರಿಯಾಗಿ ಅಪಘಾತಗಳನ್ನು ಕೊಡಬಲ್ಲ. ಜಗತ್ತಿನ ಎಲ್ಲ ಶಸ್ತ್ರ ಅಸ್ತ್ರಗಳಿಗೆ ಅವನೇ ಕಾರಕ. ಯಾರಿಗಾದರೂ ಶಸ್ತ್ರ ಚಿಕಿತ್ಸೆಯಾಗಿ ಅದರಿಂದ ನರಳುತ್ತಾ ಇದ್ದಾರೆ ಅದಕ್ಕೆ ಮಂಗಳನ ಕಾರಣ ಎಂಬುದಾಗಿ ಪರಿಪರಿಯಾಗಿ ಆ ಮಂಗಳ ಗ್ರಹನನ್ನ ಅವನ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಮಾಡುವ ಸಮಯದಲ್ಲಿ ಆ ರಾಜವಿಕ್ರಮನು ತಲೆದೂಗುತ್ತಾ ಹಾಗೆ ಆಗಲಿ ಎಂಬುದಾಗಿ ಆ ಮಂಗಳ ಗ್ರಹಣ ಪೂಜೆಯನ್ನು ಯಾವ ರೀತಿಯಾಗಿ ಮಾಡುತ್ತಿದ್ದಾರಂತಾನೆ. ಧರಣಿ ಗರ್ಭ ಸಂಭೂತಂ ಮಂಗಳ ಪ್ರಣಮಾಮ್ಯಹಂ. ಆ ಮಂಗಳ ಗ್ರಹನಿಗೆ ತುಗರಿ ಕಾಳು, ಬೆಲ್ಲ, ಕೆಂಪು ಹೂವ, ಕೆಂಪು ವಸ್ತ್ರವನ್ನು ಇಟ್ಟು ನರಸಿಂಹ ಸ್ವಾಮಿಯನ್ನಾಗಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನಾಗಲಿ ಪ್ರಾರ್ಥನೆಯನ್ನು ಮಾಡಿದ್ದೆ. ಆದರೆ ಆ ಮಂಗಳನು ಶುಭವಾಗುವುದಾಗಿ ಆ ರಾಜವಿಕ್ರಮನಿಗೆ ಬೇಡುವ ಸಮಯದಲ್ಲಿ ಮತ್ತೊಬ್ಬ 4ನೇ ಪಂಡಿತನು ಬುಧನ ವರ್ಣನೆಯನ್ನ ಯಾವ ರೀತಿಯಾಗಿ ಮಾಡುತ್ತಿದ್ದಾರಂತಾನೆ.
ಗೌರಿ ಜಾತಿಯಲ್ಲಿ ವಾಣಿ ಎಂಬುವನು ಪರರ ಹಿಂಸಕನಲ್ಲನಾದನು. ಶ್ರೀಮನ್ನಾರಾಯಣ ವಿಷ್ಣುವಿನ ಸ್ವರೂಪವೇ ಮೋಹಿನಿ ಅವತಾರ ಎಂಬುದಾಗಿ ಬುಧನನ್ನು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡುತ್ತಿದ್ದಾನೆ. ಇವತ್ತು ವಿಶೇಷ ಏನಪ್ಪಾ ಅಂದ್ರೆ ಇವತ್ತು ಬುಧ ಗ್ರಹ ಜಯಂತಿ. ಇಡೀ ಜಗತ್ತೆಲ್ಲ ಬುಧ ಗ್ರಹದ ಪ್ರಾರ್ಥನೆ ಮಾಡ್ತಾ ಇದೆ. ಶ್ರೀಮನ್ನಾರಾಯಣ ಅವತಾರ ಬುಧ ಗ್ರಹ, ಬುಧ ಗ್ರಹ ಜಯಂತಿ. ಇಂತಹ ಬುಧ ಗ್ರಹದ ಜಯಂತಿ ದಿನ ನಾವು ಬುಧನನ್ನ ಪ್ರಾರ್ಥನೆ ಮಾಡ್ತಿರ್ತಕ್ಕಂಥದ್ದು ನಮ್ಮ ಪೂರ್ವದ ಪುಣ್ಯಫಲ. ತುಳಸಿ ತಗೊಂಬ. ತುಂಬಾ ಪಕ್ಷ ತುಂಬಲಿ ಮುಟ್ಟಿ ಸರ್. ಓಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಸಾ ಕುಟುಂಬ ಸಾ ಪರಿವಾರ ಸಮೇತ ಬುಧಗ್ರಹಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ನಮಃ. ಪ್ರಿಯಂಕೋ ಕಲಿಕಾ ಶಾಪಂ ರೂಪೇಣ ಬುಧನು ಭಗವಂತನು. ಬುದ್ಧಿ ಇಲ್ಲದೆ ಇರತಕ್ಕಂಥ ಮನುಷ್ಯ ಪ್ರಪಂಚದಲ್ಲಿ ಬದುಕಿದ್ರು ಅಂದ್ರೆ ಸತ್ತರು ಒಂದೇ. ಬುದ್ಧಿಹೀನರಾಗಬೇಕಾದ್ರೆ ಬುಧನು ಅವನಿಗೆ ಬಲ ಇರೋಲ್ಲ. ಯಾರು ಒಂದು ಎರಡನ್ನ ಹಾಸಿಗೆಯಲ್ಲಿ ಮಾಡ್ತಾ ಇರ್ತಾರೋ ಎದ್ದು ಒಂದು ಹೆಜ್ಜೆ ಹೋಗ್ಲಿಕ್ಕೆ ಆಗಲ್ವೋ, ನರ ದೌರ್ಬಲ್ಯ ಬುಧ ಗ್ರಹನೇ ಕಾರಣ. ದೇಹದ ನರಮಂಡಲಿಗಳೆಲ್ಲ ಅವನೇ ಕಾರಣ. ಚಿಕ್ಕ ಮೆದುಳು ದೊಡ್ಡ ಮೆದುಳು, ದೊಡ್ಡ ಮೆದುಳಿಗೆ ಚಂದ್ರನಾದರೆ ಚಿಕ್ಕ ಮೆದುಳಿಗೆ ಬುಧನು ಕಾರಕ. ಚಂದ್ರನ ಮಗನೇ ಬುಧನು. ಇಂತಹ ಬುಧನು ಪ್ರಪಂಚದಲ್ಲಿ ನಡೀತಕ್ಕಂಥ ಎಲ್ಲ ವಾಣಿಜ್ಯಗಳಿಗೂ ಎಲ್ಲ ವ್ಯವಹಾರಗಳಿಗೂ ಒಡೆಯ ಬುಧ ಗ್ರಹನು. ಎಲ್ಲ ಸರ್ವ ವಿದ್ಯೆಗಳಿಗೆ ಅವನೇ ಒಡೆಯ. ಒಂದು ಬಳಗ, ಆ ಒಂದು ಬಳಗಕ್ಕೆ ಅವನೇ ಒಡೆಯ. ಸ್ನೇಹಿತರು ಅವನೇ ಒಡೆಯ. ಸಂತೋಷ ಅವನೇ ಒಡೆಯ. ಮನಸ್ಸು ಉಲ್ಲಾಸ ಅವನೇ ಒಡೆಯ. ಎರಡ ಆ ಬುಧ ಗ್ರಹನ ವರ್ಣೆಯನ್ನು ಒಂದೇ ಸ್ವಾಮಿ. ಆ ಬುಧನು ಬಲವಾಗಿದ್ದರೆ ಅವನು ಬೇಕಾದಷ್ಟು ಸೌಖ್ಯ ಸಂಪತ್ತಿಂದ ಎಲ್ಲ ವ್ಯವಹಾರಗಳನ್ನೆಲ್ಲ ಮುಟ್ಟಿದೆಲ್ಲ ಬಂಗಾರವಾಗುತ್ತೆ. ಈ ಕುಟುಂಬದಲ್ಲಿ ಈ ರಾಜೀವ್ ಗ್ರಹದಲ್ಲಿ ಇವತ್ತು ಆ ಬುಧ ಗ್ರಹದ ಪ್ರಾರ್ಥನೆಯನ್ನು ಮಾಡಿ, ಬುಧ ಗ್ರಹ ಸಾ ಕುಟುಂಬ ಸಮೇತ ಸಾ ಪರಿವಾರ ಸಮೇತ ಧನ ಕನಕ ವಸ್ತ್ರ ಆಭರಣ ಗೋ ಮಹಿಷ ತುರಗ ಗಜ ರಥ ವಾಹನವನ್ನು ಕೊಟ್ಟು ಉದ್ಯೋಗದ ಯಶಸ್ಸನ್ನು ಕೊಟ್ಟು ಅವರ ಮಕ್ಕಳು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಬುದ್ಧಿಯಲ್ಲಿ ಬಲಾಢ್ಯರಾಗಿ ಇಡೀ ದೇಶ ವಿದೇಶಗಳಲ್ಲಿ ಅವರ ಬುದ್ಧಿ ಪ್ರದರ್ಶನವಾಗಲಿ. ಆ ಮಕ್ಕಳ ವಿದ್ಯಾಭ್ಯಾಸ ಉನ್ನತ ಮಟ್ಟಕ್ಕೆ ಹೋಗಲಿ. ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಆ ಬುಧನ ಅನುಗ್ರಹ ಶ್ರೀಮನ್ ನಾರಾಯಣ ಅನುಗ್ರಹ ಆಗಲಿ ಅಂತೇಳಿ ಈ ದಿನ ಈ ಶನಿವಾರ ಬುಧನ ಪುತ್ರತ್ವವಾಗಿ ಬುಧನ ಪ್ರಾರ್ಥನೆಯನ್ನು ಮಾಡುತ್ತಾ ಬುಧನಿಗೆ ನಮಸ್ಕಾರವನ್ನು ನಾವು ಮಾಡ್ತಾ ಇದ್ದೀವಿ. ಆತ ಕಡೆ ರಾಜವಿಕ್ರಮನು ತುಳಸಿಯನ್ನ ಹಿಡಿದು ತಾವರೆ ಕಮಲವನ್ನ ಹಿಡಿದು ಹೆಸರು ಕಾಳು ಹಸಿರುವಸ್ತ್ರ ಪಚ್ಚೆ ಉಂಗುರವನ್ನ ಆ ದೇವ ಬ್ರಾಹ್ಮಣರಿಗೆ ಕೊಟ್ಟು ನಮಸ್ಕಾರವನ್ನು ಮಾಡಿ ಬುಧನ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಆ ನಂತರ ಮತ್ತೊಬ್ಬ 5ನೇ ಪಂಡಿತನಿಗೆಂದು ಮಹಾರಾಜ ಈಗ ಬೇಳುವ ಗ್ರಹದ ಮಹಿಮೆಯನ್ನು ಕೇಳಿ ಎಂಬುದಾಗಿ ಆ ಗುರುವಿನ ವರ್ಣನೆಯನ್ನ ಯಾವ ರೀತಿಯಾಗಿ ಮಾಡುತ್ತಿದ್ದಾರೆ.
ಜಗದಿ ಗುರುವಿನ ಮಹಿಮೆಯನ್ನ ಬೇಡಲು ಸಾಧ್ಯವೇ? ಇನ್ನು ತೆತ್ತಿಸಕೋಟಿ ದೇವರು ಪೂಜಿಸುವರು ಏನು ಹೇಳಲಿ? ಜ್ಞಾನಕ್ಕೆ ಪೂಜ್ಯನು ಅನುಮಾನ ಹರಿಸುವನು. ಓಂ ಗುರುವೇ ರಾಜ ಬೃಹಸ್ಪತಿ ಅಂದ್ರೆ ಹೆಚ್ಚಿನ ಜ್ಞಾನವುಳ್ಳವನು, ಬೃಹತ್ ಗ್ರಹಗಳಿಗೆಲ್ಲ ದೊಡ್ಡವನು. ಮನುಷ್ಯನಿಗೆ ಗುರುವಿನ ಮಹಿಮೆಯನ್ನು ಕೇಳಲು ಸಾಧ್ಯವೇ? ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ. ಅವನೇ ಬ್ರಹ್ಮ, ಅವನೇ ವಿಷ್ಣು, ಅವನೇ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ, ಅವನೇ ಪರಬ್ರಹ್ಮ. ಗುರುಧನಂ, ಗುರುಧನಂ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಧನಕ್ಕೆ ಹಣಕ್ಕೆ ಅವನೇ ಏಕಾರಕ. ಗುರುಧನಂ. ಗುರುಪುತ್ರಂ, ಮಕ್ಕಳಾಗಬೇಕಾದ್ರೆ, ಮಕ್ಕಳಾಗಿ ಆ ಮಕ್ಕಳು ಅಭಿವೃದ್ಧಿ ಆಗಿರ್ಬೇಕಾದ್ರೆ ಗುರುವೇ ಕಾರಣ. ಗುರುಪುತ್ರಂ. ಗುರು ಗೌರವಂ. ಮನುಷ್ಯನಿಗೆ ಗೌರವದ ಪ್ರಶ್ನೆ ಬಂದಾಗ ನನ್ನ ಗೌರವದ ಪ್ರಶ್ನೆ ಇದು ಅಂತ ಹೇಳಿ ಆ ಗೌರವಕ್ಕೆ ಧಕ್ಕೆ ಬಂದಾಗ ಗುರುಬಲ ಇರೋದಿಲ್ಲ. ಗುರುಧನಂ, ಗುರುಪುತ್ರಂ, ಗುರುಗೌರವಂ, ಗುರುಜ್ಞಾನಂ. ಗುರುವು ಒಂದೇ ಎರಡೇ, ಎಲ್ಲ ಭಂಗಾರಕ್ಕೆ ಅವನೇ ಕಾರಣ. ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜ್ಞಾನಕ್ಕೂ ಅವನೇ ಕಾರಣ. ಜ್ಞಾನ ಅಂದ್ರೆ ಬರೀ ಪುಸ್ತಕದ ಜ್ಞಾನವಲ್ಲ, ಬದುಕುವ ಜ್ಞಾನ. ಯಾವ ವ್ಯಕ್ತಿಗೆ ಜ್ಞಾನ ಶೂನ್ಯನಾಗ್ತಾನೋ ಅವತ್ತೇ ಅವನಿಗೆ ಹುಚ್ಚುಳಿಯುತ್ತೆ. ಜ್ಞಾನ ಕೆಟ್ಟಾಗ ಮನುಷ್ಯ ಹುಚ್ಚನಾಗ್ತಾನೆ. ಅಂತಹ ಹುಚ್ಚು ಗುರು ವಕ್ರಿಯಾದಾಗ ಎಲ್ಲ ಗ್ರಹಕ್ಕಿಂತ ದೋಷವಾಗಿಬಿಟ್ರೆ, ಆ ಗುರುವಿನ ಅನುಗ್ರಹ ಇಲ್ಲದೆ ಹೋದರೆ ಮನುಷ್ಯ ಅರಗಳಿಗೂ ಬದುಕಲಾರ. ಆ ಗುರುವೇ ಸರ್ವಂತರ್ಯಾಮಿ, ಅವನೇ ಬ್ರಹ್ಮ, ಅವನೇ ವಿಷ್ಣು, ಅವನೇ ಮಹೇಶ್ವರ ಎಂಬುದಾಗಿ ಆ ಗುರುವಿನ ಪ್ರಾರ್ಥನೆಯನ್ನು ಮಾಡಿ ಗುರುವಿನ ಅನುಗ್ರಹವನ್ನ ಪಡೆದುಕೋ ಎಂಬುದಾಗಿ ಆ ಮಹಾರಾಜನು ಹೇಳಲು, ಆ ಮಹಾರಾಜನು ಎರಡು ಕರಗಳನ್ನ ಮುಗಿದು ಕಡಲೆಕಾಳು, ಬಂಗಾರ, ಕೆಂಪು ವಸ್ತ್ರ, ಕೆಂಪು ಹೂವು, ಕನಕ, ಪುಷ್ಯರಾಗವನ್ನು ಇಟ್ಟು ಆ ಗುರುವಿಗೆ ಪ್ರಾರ್ಥನೆ ಮಾಡುತ್ತಿದ್ದಾನೆ. ದೇವಾನಾಚ ಋಷೀನಾಚ ಬುದ್ಧಿಭೂತೌ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ. ಹೀಗೆ ಆ ಗುರುಗ್ರಹದ ಪ್ರಾರ್ಥನೆಯನ್ನು ಮಾಡಿ ಗುರುಗ್ರಹಕ್ಕೆ ಫಲ ಪುಷ್ಪಗಳನ್ನು ಕೊಟ್ಟಿದ್ದಾನೆ. ಮತ್ತೊಬ್ಬ ಪಂಡಿತರಿದ್ದು ಮಹಾರಾಜ ಕೇಳು ಎಂಬುದಾಗಿ ಯಾವ ರೀತಿಯಾಗಿ ಶುದ್ಧವನ್ನು ಮಾಡುತ್ತಿದ್ದಾನೆ.
ಗೀತ ಜಗತ್ತಿನಲ್ಲಿ ಎಲ್ಲ ಸಂಗೀತ ನಾಟ್ಯ ಸಂಗೀತಕ್ಕೆ ಶುಕ್ರನೇ ಕಾರಕ. ಆ ಗೀತ ಅನ್ನೋದು ದರ್ಬೆಯನ್ನು ಹಿಡಿದುಕೊಂಡು ಹೇಗೆ ಶುಕ್ರನು ದರ್ಬೆಯನ್ನು ಹಿಡಿದು ಪಂಚಾಂಗವನ್ನು ಕೈಲಿ ಹಿಡಿದು ಬಿಳಿ ಪುಷ್ಪವನ್ನ ವಿಧೋತ್ರ ಹೊಟ್ಟುಕೊಳ್ಳುವನು, ಹಾಗೆ ಅವರು ಕೆಂಪು ವಸ್ತ್ರವನ್ನು ಹೊಟ್ಟುಕೊಂಡು ಆ ಲಕ್ಷ್ಮಿ ಹಾಗೆ ಶುಕ್ರನ ರೂಪದಲ್ಲಿ ಬಂದಿದ್ದಾರೆ ಮನೆಗೆ. ಅವರ ಹೆಸರು ಗೀತಾ ಅಂತ. ಗೀತಾ ಅಂದ್ರೆ ಲಕ್ಷ್ಮಿ ಸಂಗೀತ. ಈ ಶುಕ್ರನು ಬಹಳ ವಿಶೇಷ ಗ್ರಹ ಸ್ವಾಮಿ. ಶುಕ್ರನ ಮಹಿಮೆಯನ್ನ ಹೇಗೆ ಹೇಳಲಿ? ಅವನು ಸಹಕಾರ ದೈತ್ಯರಿಗೆ ನ್ಯಾಯದಲ್ಲಿ ಅವನು ಪ್ರಥಮ. ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಿದ್ಯೆಗಳು ಅವನೇ ಕಾರಣ. ಮಕ್ಕಳಲ್ಲಿರ್ತಕ್ಕಂಥ ಯಾರಾದರೂ ದೊಡ್ಡವರು ಇದ್ದರೆ ಮಕ್ಕಳಿಗೆ ಅವನ ಅನುಗ್ರಹ ಇರೋಲ್ಲ. ಯಾರು ಅತಿ ಬುದ್ಧಿವಂತರೋ ಅವರಿಗೆ ಶುಕ್ರನ ಅನುಗ್ರಹ ಇರುತ್ತೆ. ಶುಕ್ರನು ಎಲ್ಲಿರ್ತಾನೋ ಅಲ್ಲಿ ಲಕ್ಷ್ಮಿ ಇರ್ತಾಳೆ. ಲಕ್ಷ್ಮಿಯ ಅಂಶವೇ ಶುಕ್ರ ಗ್ರಹ. ಶುಕ್ರನನ್ನು ಪೂಜೆ ಮಾಡಿದರು ಅಂದರೆ ಲಕ್ಷ್ಮಿಯನ್ನು ಪೂಜೆ ಮಾಡಿಕೊಳ್ಳುತ್ತೆ. ಅವನು ಸಾಮಾನ್ಯದವನಲ್ಲ. ಆ ಶುಕ್ರನಲ್ಲಿ ಸಂಜೀವಿನಿ ಇದ್ದೇ ಇದೆ. ಸಂಜೀವನಿಯನ್ನು ಪಡೆದುಕೊಂಡಿದ್ದಾನೆ. ಸತ್ತವರಿಗೂ ಕೂಡ ಅವನು ತನ್ನ ಶಕ್ತಿಯಿಂದ ಜೀವವನ್ನು ಕೊಡಬಲ್ಲ. ಈ ಕುಟುಂಬದಲ್ಲಿ ತಗೊಳ್ಳಿ ಈ ಕುಟುಂಬದಲ್ಲಿ ಪುಷ್ಪ, ತುಳಸಿ, ಈ ಗೃಹದಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಆಗಲಿ ಅಂತ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ, ಶುಕ್ರನ ಗ್ರಹದ ಪ್ರಾರ್ಥನೆಯನ್ನು ಮಾಡ್ತಾ, ಶುಕ್ರನು ಸಾಕಾಗುವಷ್ಟು ಭೋಗ ಭಾಗ್ಯವನ್ನು ಕೊಡಲಿ, ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಳ್ಳಿ. ಈ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿರಲಿ. ಬಂಗಾರ ವಜ್ರ ವೈಡೂರ್ಯ ರಾಜಮನೆತನದಲ್ಲಿ ಈ ಲಕ್ಷ್ಮಿ ಯಾವಾಗಲೂ ಮನೆಯಲ್ಲಿ ಶಾಶ್ವತವಾಗಿರಲಿ ಅಂತ ಹೇಳಿ ಆ ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿಕೊಂಡು, ಶುಕ್ರ ಗ್ರಹಣ ಪ್ರಾರ್ಥನೆ ಮಾಡಿಕೊಂಡು, ಮನಸ್ಸಿನಲ್ಲಿ ಮಕ್ಕಳು ಅವರು ಯಾವಾಗಲೂ ಕೂಡ ಲಕ್ಷ್ಮಿ ಬಲವಾಗದಿಲ್ಲ, ಅವರನ್ನ ಕಾಪಾಡಲಿಲ್ಲ. ಮಕ್ಕಳನ್ನ ಸದಾ ಆ ಲಕ್ಷ್ಮಿ ಅನುಗ್ರಹ ಇರಲಿ ಅಂತ ಹೇಳಿ ಆ ಶುಕ್ರನನ್ನ ಒಂದುಗೂಡಿಸುವ ಗ್ರಹ ಅಂತಾರೆ. ಅಂದ್ರೆ ಮದುವೆಗಳಿಗೆ ಶುಕ್ರನ ಬಹಳ ಮುಖ್ಯ. ಸಂತಾನಕ್ಕೆ ಅವನೇ ಮುಖ್ಯ, ಹಣಕಾಸಿಗೆ ಅವನೇ ಮುಖ್ಯ ಅಂತ ಶುಕ್ರನು ಅನುಗ್ರಹ ನಮಗೆ ಕೊಡ್ಲಿ ಅಂತ ಹೇಳಿ ಅವರೇ ಕಾಲದಲ್ಲಿ ಶುಕ್ರನನ್ನ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಶುಕ್ರನನ್ನ ಅವರೇ ಕಾಲದಲ್ಲಿಟ್ಟು ಅವರೇ ಕಾಲನ್ನ ವಜ್ರ ವೈಡೂರ್ಯವನ್ನ ಇಟ್ಟು, ಯಾಕಂದ್ರೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಜ್ರಕ್ಕೆ ಅವರೇ ಕಾರಣ. ವಜ್ರವನ್ನ ಇಟ್ಟು, ವೈಡೂರ್ಯವನ್ನ ಇಟ್ಟು, ಬಿಳಿ ವಸ್ತ್ರ, ಅಂಚಿನ ವಸ್ತ್ರ, ಬಿಳಿ ಪುಷ್ಪವನ್ನ ಇಟ್ಟು ಆ ಶುಕ್ರನಿಗೆ ಲಕ್ಷ್ಮಿ ಪ್ರಾರ್ಥನೆ ಮಾಡಿದ್ದಾದರೆ ಆ ಶುಕ್ರನ ಅನುಗ್ರಹ ಆಗುತ್ತೆ ಎಂಬುದಾಗಿ ಹೇಳ್ತಿರಲು ರಾಜವಿಕ್ರಮನು ಸಂತೋಷಭರಿತನಾಗಿ ಭಲೆ ಭಲೆ ಜಗತ್ತೆಲ್ಲ ಗ್ರಹಗಳ ಮಯವೇ, ಹೌದು ಹೌದು ಎಂಬುದಾಗಿ ತಲೆದೂಗುತ್ತಾ ಕುಳಿತಿರಲು ಮತ್ತೊಬ್ಬ ಪಂಡಿತನು ಸಾಷ್ಟಾಂಗ ನಮಸ್ಕಾರವನ್ನ ಸಭೆಗೆ ಮಾಡಿ, ಮಹಾರಾಜ ನೆಟ್ಟಗೆ ಕುಳಿತುಕೋ, ಬೆನ್ನು ನೆಟ್ಟಗೆ ಮಾಡಿ ಕುಳಿತುಕೋ, ಕಾಲಿನ ಮೇಲೆ ಕಾಲು ತೆಗಿ ಎಂಬುದಾಗಿ ಹೇಳಿದ್ದಾರೆ. ರಾಜನು ಆಶ್ಚರ್ಯಚಕಿತರಾಗಿ ಹೌದೇ ಎಂಬುದಾಗಿ ಸಿಂಹಾಸನದ ಮೇಲೆ ನೆಟ್ಟಗೆ ಕುಳಿತುಕೊಂಡು ಕಾಲಿನ ಮೇಲೆ ಕಾಲಿನ ತೆಗೆದು ಆ ಪಂಡಿತರ ಗ್ರಂಥವನ್ನು ನೋಡಿದ ಮಾತ್ರಕ್ಕೆ ಸಭೆಯೆಲ್ಲ ಗಡಗಡ ಇದೆ. ಬಹಳ ಕುತೂಹಲದಿಂದ ಶಬ್ದವಾಗಿರುತ್ತದೆ. ರಾಜ, ನಾನು ಹೇಳುವ ಗ್ರಹದ ಹೆಸರು ಶಿವನ ಸಂಭೂತ. ಕಾಲ ಭೈರವ ಪೂಜೆ ಮಾಡತಕ್ಕಂಥವನು. ಯಾವ ದೇವಾದಿ ದೇವತೆಗಳು, ಇಂದ್ರರು, ಚಂದ್ರರು, 336 ಕೋಟಿ ದೇವತೆಗಳು ಆ ಶನಿ ಎಂದ ಮಾತ್ರಕ್ಕೆ ದೂರ ಓಡಿ ಹೋಗುವರು. ಅಂತಹ ಗ್ರಹದ ವಿಚಾರವನ್ನು ಹೇಳುವನು. ಏಕಚಿತ್ತದಿ ಮನವಿಟ್ಟು ಕೇಳುವುದಾಗಿ ಆ ಶ್ರೀದೇವರ ಮಹಿಮೆಯನ್ನ ಯಾವ ರೀತಿಯಾಗಿ ಪಡೆದಿದ್ದಾರೆ
आवाहयामि स्थापयामि पूजयामि नमः सा कुटुंब सा परिवार समेतं शनिग्रह आवाहयामि स्थापयामि पूजयामि नमः धनुर्मण्डल मध्ये शनैश्वरम् आवाहयामि पश्चिमभागे शनैश्वरम् आवाहयामि स्थापयामि पूजयामि नमः ಏಕ ಚಿತ್ತದಿಂದ ಕೇಳು. ಕಾಲ ಭೈರವನ ಪೂಜೆ ಮಾಡುವ ಯಾರು ಗೋಮಾತೆಯಲ್ಲಿ ಬ್ರಹ್ಮನ ತಲೆಯಲ್ಲಿದ್ದನೋ ಅಂತಹ ಕಾಲ ಭೈರವನ ಪೂಜೆ ಮಾಡತಕ್ಕಂಥವನು ಶನಿ. ಆ ಶನಿಯ ಗುರುವೇ ಕಾಲ ಭೈರವ. ನೀಲಕಂಠನು ಶನಿ ಎನ್ನ ಮಾತಕ್ಕೆ ಭೈರವನು. ಅದು ಸಾಲದೆ ಕಪ್ಪು ರೂಪವನ್ನು ಧರಿಸಿರುವ ಕೋಪ ದೃಷ್ಟಿ ತಾನು ನೋಡೆ ಒಂದು ಕಷ್ಟ ಕೊಡುವ ಶಾಂತನಾಗಿ ತಾನು ಅಲಿಯಲು ಗೊತ್ತು ಇಲ್ಲದ ಭಾಗ್ಯವನ್ನು ಕೊಡುವನು ಎಂಬುದಾಗಿ ಸಪ್ತಶ ಶನಿರಾಜ ಎಂಬುದಾಗಿ ಶನಿಯನ್ನ ಮಹಿಮೆಯನ್ನು ಕೇಳುವ ಸಮಯದಲ್ಲಿ ವಿಕ್ರಮರಾಜನಿಗೆ ದಿಗ್ಭ್ರಮೆಯಾಗಿದೆ. ಓಹೋ
ಇದೇನು? ಇದು ಬಹಳ ವಿಚಿತ್ರವಾಗಿ ತೋರುತ್ತಿರುವುದಿಲ್ಲ. ಶನಿ ಎಂದ ಮಾತ್ರಕ್ಕೆ ನೀವೆಲ್ಲರೂ ಎದ್ದು ನಿಂತು ಶರಣಾಗತಿಯಾಗಿದ್ದೀರಿ. ಏನಿದರ ಒಳಗುಟ್ಟು? ನಾನು ಶನಿಯ ಬಗ್ಗೆ ತಿಳಿದಿದ್ದೇನೆ. ಆದರೆ ನೀವೆಲ್ಲ ಹೇಳುವುದು ನೋಡಿದರೆ ನನಗೆ ಸೂಜಿಗ ಅನ್ನಿಸುವುದು. ಇರಲಿ, ನೀವು ಪಕ್ಕಕ್ಕೆ ನಿಂತುಕೊಳ್ಳಿ ಎಂಬುದಾಗಿ ಆ ಶನಿಯ ಮಹಿಮೆ ಹೇಳಿದಂತ ಪಂಡಿತರನ್ನ ಪಕ್ಕದಲ್ಲಿ ನಿಲ್ಲಿಸಿದ್ದಾನೆ. ಮತ್ತು ಅವರ ಪಂಡಿತನಿಗೆ ಎದ್ದು ನಿಂತು ಯಾವ ರೀತಿಯಾಗಿ ರಾಹು ಕೇತುಗಳ ವರ್ಣನೆಯನ್ನು ಮಾಡುತ್ತಿಲ್ಲ.